ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಪುಟ್ ಮೇಡಮ್ ನಿನ್ಕೋ ಅಂತ ನಾನು ಜೋರಾಗಿ ಕಿರ್ಚಿದ್ದೀನಿ. ಅದಾದ್ಮೇಲೆ ನನಗೇನಾಯ್ತು? ಅಲ್ಲ, ಇದ್ಕಿದ್ದ ಹಾಗೆ ಅಷ್ಟ್ರಾತ್ರಿಲಿ ಅವಳ್ಯಾಕೆ ಹೊರಗಡೆ ಹೋಗ್ತಾ ಇದ್ಲು? ನಿಮ್ಗೆ ಯಾಕೆ ಹಾಗಾಯ್ತು? ಏನೋ ಬಾಸು, ಎಲ್ಲ ತುಂಬ ವಿಚಿತ್ರವಾಗಿದೆ. ಆದರೆ ಒಂದಂತೂ ನಿಜ, ಇಲ್ಲೇನೋ ಸಮಸ್ಯೆ ಖಂಡಿತವಾಗ್ಲೂ ಇದೆ ಬಾಸು. ಹೌದು ದುರ್ಗಾ, ನನಗೂ ಹಾಗೆ ಅನಿಸ್ತಾ ಇದೆ. ಅಲ್ಲ, ಏನಾಯ್ತು ಅಂತ ನನಗೆ ನೆನಪಿಲ್ಲ, ಇದಾಗೂ ನೆನಪಿಲ್ಲ. ಇಲ್ಲಿ ಏನಾಗ್ತಾ ಇದೆ? ಐ ಆಮ್ ಟೋಟಲಿ ಕನ್ಫ್ಯೂಸ್ಡ್. ನೋನು ಶರತ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಆ ಗುಂಡಗಳು ಶರತ್ ಮೇಲೆ ಅಷ್ಟೆಲ್ಲ ಹಲ್ಲೆ ಮಾಡಿದ್ಮೇಲೂ ಅವನು ಮತ್ತೆ ಹೋಗಿ ಅವ್ರ ಮೇಲೆ ದಾಳಿ ಮಾಡಿರೋದಕ್ಕೆ ಚಾನ್ಸೇ ಇಲ್ಲ. ಹಾಗಾದ್ರೆ ಯಾರಿರಬಹುದು? ಹಿತ್ತನ್ನ ಯಾರು ಕಾಪಾಡಿದ್ರು? ಹಿತ್ತನ್ ಬಲಿ ತಗೊಳ್ಳದೇ ಇರೋ ಹಾಗೆ ಯಾರು ತಡೆದ್ರು? ಬಾಸು, ಬಾಸು ನಿಮ್ಗಿಷ್ಟ ಅಂತ ಅವಲಕ್ಕಿ ಮಾಡ್ಕೊಂಬಂದಿದ್ದೀನಿ. ಏನಾಯ್ತು ಬಾಸು? ಜಾಸ್ತಿ ನೋವ್ತಿದ್ಯಾ? ದುರ್ಗಾ, ಸ್ವಲ್ಪ ಜಾಸ್ತಿನೇ ಪೇನ್ ಇದೆ. ನೀನು ಅವಲಕ್ಕಿನಲ್ಲಿ ಇಟ್ಟಿರು, ನಾನು ಆಮೇಲೆ ತಿಂತೀನಿ. ಅಲ್ಲಿಟ್ರೆ ನೀವೇ ತಿನ್ನಕ್ಕಾಗತ್ತಾ? ಅಥವಾ ಅವಲಕ್ಕಿ ಬಂದೇ ನಿಮ್ಮ ಬಾಯೊಳಗಡೆ ಕುತ್ಕೊಳ್ಳುತ್ತಾ? ದುರ್ಗಾ, ನಾನು ಹೇಗೋ ತಿಂತೀನಿ ಬಿಡು, ತಿಂದೇ ಇರೋದಕ್ಕಾಗತ್ತಾ? ಒಂದು ನಿಮಿಷ ಇರಿ. ಅಯ್ಯೋ ಬಾಸು, ನಿಮ್ಗೆ ತಿನ್ನಿ ಅಂತ ಹೇಳಿದ್ದು, ಗುರಾಯಿಸಿ ಅಂತ ಅಲ್ಲ. ಆಯ್ತಾ ಪುಟ, ಹೇಗಿದೆಯಾ ಇವಾಗ? ಪುಟ್ ಮೇಡಮ್, ಏನಾದರೂ ಹೇಳಬೇಕಿತ್ತಾ? ಅದೇ ನಿನ್ನೆ ಏನೋ ಹೇಳಬೇಕು ಅಂತ ಅಂತಿದ್ಯಲ್ಲ, ಆ ಥರ ಏನಾದರೂ? ಹಾಗಾದ್ರೆ ಮೇಡಮ್ ಈಗ ಬಾಸ್ನ ಅಪ್ಪ ಅಂತ ಕರೆಯಕ್ ಬಂದಿದ್ದಾಳ? ಪುಟ್ ಮೇಡಮ್, ಹೇಳ್ಬಿಡು. ಅದು ಪುಟ್ ಮೇಡಮ್, ಅದೇನಾ ಆ ಅಂತಿದ್ಯಾ? ಪೂರ್ತಿಯಾಗಿ ಹೇಳು. ಅವಲಕ್ಕಿ. ಅವಲಕ್ಕಿನಾ? ನಂಗೆ ಅವಲಕ್ಕಿ ಬೇಕು. ಪ್ಲೇಟಲ್ಲಿ ಇದೆ ಅಲ್ವಾ? ಈ ಪುಟ್ ಮೇಡಮ್ ತುಂಬಾ ಆಟ ಆಡಿಸ್ತಾಳೆ. ಅಪ್ಪ ಅಂತ ಕರ್ಬಿಟ್ರೆ ಏನ್ ಇವಳಿಗೆ ಕರ್ಮ. ಯಾಕೆ ದುರ್ಗಾ, ನನಗೆ ಕೊಡಲ್ವಾ? ಪುಟ್ ಮೇಡಮ್, ನಿನಗಿಲ್ದೇ ಇರೋದಾ? ಬಾ ಕೂತ್ಕೋ. ಪುಟ್ ಮೇಡಮ್ ಹತ್ರ ಬಂದು ಕೂತಾಗ ಬಾಸ್ಗೆ ಎಷ್ಟು ಖುಷಿ ಆಯ್ತು. ಅದೇ ಅವಳು ಬಾಯಿ ತುಂಬಾ ಅಪ್ಪ ಅಂತ ಕರೆದ್ರೆ ಅವ್ರು ಇನ್ನೂ ಖುಷಿ ಪಡ್ಬೋದು. ಆದಷ್ಟು ಬೇಗ ಅವಳ ಅಪ್ಪ ಅಂತ ಕರೆಯೋಗಾಗ್ಲಿ. ಮೆಡಿಸಿನ್ ಎಲ್ಲ ಬರ್ತಿದೆ.
ಪೇನ್ ಕಿಲ್ಲರ್ ಕೂಡ ಕೊಟ್ಟಿದೆ. ಟೈಮ್ ಟು ಟೈಮ್ ಕರೆಕ್ಟಾಗಿ ಕೊಟ್ಬಿಡಿ. ಶಾಕ್ ಆಗಿರೋದ್ರಿಂದ ಅವ್ರಿಗೆ ಪ್ರಜ್ಞೆ ತಪ್ಪಿದೆ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಪ್ರಜ್ಞೆ ಬರ್ಬೋದು. ಹಾಂ, ಏನಾರು ಇದ್ದರೆ ನಂಗೆ ಫೋನ್ ಮಾಡಿ. ಪುಟ್ ಮೇಡಮ್, ನೀನೀಗ ಆರಾಮಾಗಿದೆಯಾ ಅಲ್ವಾ? ಹೌದು, ನಿನ್ನೆ ರಾತ್ರಿ ನೀನು ಯಾಕೆ ಎದ್ದು ಹೋದೆ? ಅಥವಾ ನಿನ್ನ ಯಾರಾದರೂ ಕರ್ಕೊಂಡು ಹೋದ್ರಾ? ದುರ್ಗಾ, ಅಪ್ಪ ನನ್ನ ಸೇವ್ ಮಾಡಿದ್ಕೆ ಇಷ್ಟೆಲ್ಲ ಆಗಿದ್ದು. ಪುಟ್ ಮೇಡಮ್, ಅಳ್ಬೇಡ. ಪುಟ್ ಮೇಡಮ್, ನೀನು ಅಪ್ಪ ಅಂತ ಕರಿತಿದ್ಯಾ? ಅಕಸ್ಮಾತ್ ಬಾಸ್ಗೆ ಏನಾದ್ರೂ ಎಚ್ಚರ ಇದ್ದಿದ್ರೆ ನೀನು ಹೇಳೋದನ್ನ ಕೇಳಿ ಎಷ್ಟು ಖುಷಿ ಪಡ್ತಿದ್ರೋ ಏನೋ. ನಾನು ಮಾಳ್ವಿಕಾ ಮ್ಯಾಮ್ ಹತ್ರ ಮಾತಾಡಬೇಕು. ದುರ್ಗಾ ಆಚೆ ಹೋಗ್ಬಾರ್ದು ಅಂತ ಹೇಳಿದ್ರು, ಅದಕ್ಕೆ ನಾನು ಅವಳಿಗೆ ಇಂಜೆಕ್ಷನ್ ಕೊಟ್ಟೆ. ಆದ್ರೆ ಅವಳು ಹೇಗೆ ಎದ್ದಿ ಹೊರಗಡೆ ಹೋದ್ಲು? ಶರತ್ನ ಹೇಗೆ ವಾಪಸ್ ಕರ್ಕೊಂಬಂದ್ಲು? ಅಲ್ಲ, ಶರತ್ ಎಲ್ಲಿದ್ರು? ಅವ್ರಿಗೆ ಯಾರು ಹೊಡೆದ್ರು? ಒಂದು ಅರ್ಥನೇ ಆಗ್ತಿಲ್ಲ, ತಲೆ ಎಲ್ಲ ಕೆಟ್ಟೋಗ್ತದೆ. ಮೇ ಬಿ ಮಾಳ್ವಿಕಾ ಮ್ಯಾಮ್ಗೆ ಗೊತ್ತಿರ್ಬೋದು, ಅವ್ರ ಹತ್ರನೇ ಮಾತಾಡ್ತೇನೆ. ಮ್ಯಾಮ್ ಎಲ್ಲಿ ಹೋಗ್ತಿದ್ದಾರೆ? ಅವ್ರ ಹತ್ರ ನಾನು ಮಾತಾಡಲೇಬೇಕು.